ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ವಿ. ತುಂಬ ದಿನವೇ ಆಗಿಬಿಟ್ಟಿತ್ತು, ಸ್ವಲ್ಪ ಕೆಲಸ ಇದೆ ಅಲ್ಲಿ. ಅದಕ್ಕೋಸ್ಕರ ಕೆಲಸ ಮುಗಿಸ್ಕೊಂಡು 1-2 ಡೇಸ್ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈ ಕಡೆ ಏನಾದರೂ ಸ್ವಲ್ಪ ಕೆಲಸ ಬಂದರೆ ಬರಬೇಕಾಗುತ್ತೆ, ಇಲ್ಲಾಂದರೆ 1-2 ಡೇಸ್ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಹಾಗೆ ಸ್ವಲ್ಪ ಮಗು ಇದನ್ನು ಮನೆಯಲ್ಲಿ, ಅದಕ್ಕೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಕ್ಕೆ ಬಂದ್ವಿ. ಆದರೆ ಇಲ್ಲೊಂದು ಕಾಜು ಬಿಸ್ಕೆಟ್ ಅಂತ ಏನೋ ಸಿಕ್ತು, ಸಖತ್ತಾಗಿತ್ತು. ನಾನು ಆ್ಯಕ್ಚುಲಿ ಈ ಬಿಸ್ಕೆಟ್ಸ್ನೆಲ್ಲ ಅಷ್ಟು ಟ್ರೈ ಮಾಡಲ್ಲ, ಆದರೆ ಅವರು ಒಂದು ಟ್ರಯಲ್ ಮಾಡಿ ಮ್ಯಾಮ್ ಬೇಕಿದ್ದರೆ ಆಮೇಲೆ ತಗೊಳ್ಳಿ ಅಂತ ಹೇಳಿದ್ರು. ಕೊಟ್ಟರು. ಏನು ಸಖತ್ತಾಗಿತ್ತು ಅಂದರೆ ಮಸ್ತಾಗಿತ್ತು. ನಾವೆಲ್ಲ ಐಫೈಯೇ ನೋಡ್ತೀವಿ, ಆದರೆ ಬೇಕ್ರಿಲಂತೂ ಸಖತ್ತಾಗಿತ್ತು. ನಮ್ಮ ದೊಡ್ಡಮ್ಮ ಅವ್ರ ಗೇಟಲ್ಲೇ ಇತ್ತು. ಹಾಗೆ ಊರಿಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗಿದ ತಕ್ಷಣ ಏನು ಒಂಥರ ಖುಷಿ, ಯಾಕಂದರೆ ಫುಲ್ಲು ಗ್ರೀನರಿ, ಒಂಥರ ತುಂಬ ಖುಷಿ ಆಗುತ್ತೆ. ಹಾಗೆ ಊರಿಗೆಲ್ಲ ರೀಚ್ ಆಗಿ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ಸಂಜೆ ಹಂಗೆ ದೊಡ್ಡಮ್ಮ ಅವ್ರದ್ದು ಕೊಟ್ಟಿಗೆ ಹತ್ರ ಬಂದ್ವಿ. ಹಸು ಎಲ್ಲ ಇದೆ ಅವ್ರ ಮನೇಲಿ. ಒಂದು 5 ಹಸು ಇದೆ, 2 ಹಳ್ಳಿ ಕರಿದೆ, ಇನ್ನು 3 ಹಸು ಇದೆ. ನೋಡ್ತಾ ಇರ್ಬೋದು, ಹಾಲೆಲ್ಲ ಕರೀತಾರೆ ಅವರು. 2 ಹಸು ಹಾಲು ಕರೀತಾರೆ, ಇನ್ನೊಂದಕ್ಕೆ ಬೇಬಿ ಆಗುತ್ತಂತೆ ಇನ್ನೊಂದು 15 ಡೇಸಲ್ಲಿ, ಅದಕ್ಕೆ ಹಾಲು ಕರಿಯಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಬಂದಿರುವಾಗ ನಾನು ಕೂಡ ಒಂದ್ಸರಿ ಹಾಲು ಕರೆದಿದ್ದೆ, ಆದರೆ ಹಸುಗೆಲ್ಲ ಗೊತ್ತಾಗ್ಬಿಡುತ್ತಂತೆ ಅವ್ರು ಕರೆಯೋದು, ಅಂದರೆ ಡೈಲಿ ಕರೆಯೋರು ಮತ್ತು ಯಾರಾದರೂ ಹೊಸೊಬ್ಬರು ಕರೆಯೋದು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತಂತೆ. ಲಾಸ್ಟ್ ಟೈಮ್ ಅಂತೂ ಒಂಥರ ಕಾಲೆಲ್ಲ ಇದು ಮಾಡ್ತಾಯಿತ್ತು, ಆದರೆ 1-2 ನಿಮಿಷ ಕರೆದ್ಬಿಟ್ಟು ಓಡಿ ಬಂದುಬಿಟ್ಟೆ. ನಮ್ಮ ಕೈಲಿ ಅದೆಲ್ಲ ಕರೆಯೋಕ್ಕೆ ಆಗೋಲ್ಲ. ಆದರೂ ಫ್ಯೂಚರಲ್ಲಿ ಒಂದು ಪ್ಲ್ಯಾನ್ ಇದೆ, ಹಸುನ ತಗೋಬೇಕು ಅಂತ. ನೋಡುವ, ಡೆಸ್ಟಿನಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಮೇ ಬಿ ಆದರೂ ಆಗ್ಬೋದೇನೋ ಅಂತ. ಹಾಗೆ ಈ ಹಳ್ಳಿಲೆಲ್ಲ ಏನು ಮಾಡ್ತಾರೆ ಅಂದರೆ, ಅವ್ರವ್ರ ಹಸು ಗೊತ್ತಾಗಬೇಕು ಅಂತ ಏನಾದರೂ ಒಂದು ಸಪ್ರೇಟ್ ಏನಾದರೂ ಒಂದು ಹಾಕಿರ್ತಾರೆ ವಸ್ತು ಅದ್ರ ಜೊತೆ. ನಮ್ಮ ದೊಡ್ಡಪ್ಪ ಈ ಹಸು ಮತ್ತು ಅಲ್ಲೇ ಮಲಗಿತ್ತಂತೆ, ಹಸುನ ಮೇಯ್ಸೋಕೆ ಬಿಟ್ಟಿದ್ರು, ಅಲ್ಲೇ ಮಲಗಿತ್ತಂತೆ, ಗೊತ್ತೇ ಆಗಲಿಲ್ವಂತೆ ಅವ್ರಿಗೆ. ಮತ್ತೆ ಬಂದು ಅದಕ್ಕೆ ಗಂಟೆ ಎಲ್ಲ ಕಟ್ತಾಯಿದ್ರು. ಹಾಗೆ ಅವ್ರಿಗೆ ಹಸು ಇರೋರ ಮನೆಗೆ ಹಾಲಿಗೆ ಏನೂ ಗೊತ್ತಾಯಿಲ್ಲ, ಬೇಕು ಅನ್ನೋವಾಗ ಹಾಲನ್ನ ಕರ್ಕೋತಾ ಇರ್ತಾರೆ. ದೊಡ್ಡಮ್ಮನೂ ಹಾಲೆಲ್ಲ ಕರೆದು ಕೊಟ್ಟು ಕಳಿಸಿದ್ರು. ನಾನು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ದೊಡ್ಡಮ್ಮ ಬಂದು ಒಬ್ಬಟ್ಟು ಮಾಡಿಕೊಟ್ರು. ತುಂಬಾ ಟೇಸ್ಟಿಯಾಗಿತ್ತು, ಕಾಯಿ ಒಬ್ಬಟ್ಟು. ಊಟ ಎಲ್ಲ ಅಂದರೆ ಒಬ್ಬಟ್ಟೆಲ್ಲ ತಿಂದು ಮುಗಿಸೋಷ್ಟರಲ್ಲಿ ಊಟದ ಟೈಮು ಆಯಿತು. ಊಟ ಬಂದುಬಿಟ್ಟು ಇಟ್ಕೊಂಡ್ಬೇಳೆ ಸಾಂಬಾರು, ರೈಸು ಮತ್ತು ತುಪ್ಪ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಅಲ್ಲಿ ಪಾಪು ಇದ್ದಾನೆ, ಅವನ ಆಟ ಸಾಮಾನೆಲ್ಲ ನೋಡಿ ಆರ್ಯನೂ ತುಂಬ ಇಷ್ಟಪಡ್ತಿದ್ಲು. ನಾನು ಆಡಬೇಕು ಅಂತ. ಲಾಸ್ಟ್ ಟೈಮ್ ಬಂದಾಗ ಇದ್ರಲ್ಲಿ ಕೂತ್ಕೋತಾನೆ ಇರಲಿಲ್ಲ, ಆಮೇಲೆ ಇದ್ರಲ್ಲಿ ಕೂತ್ಕೊಳ್ತಾ ಇವತ್ತು ಕೂಡಿಸು ಅಂತ ಹೇಳ್ಬಿಟ್ಟು ಕೂರಿಸ್ಕೊಳ್ಳು. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು. ಬೆಳಗಿನ ವ್ಯೂ ಅಂತೂ ಹೆಂಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನಿಜವಾಗ್ಲೂ ಈ ಸಿಟಿ ಲೈಫ್ ಬೇಡವೇ ಬೇಡಪ್ಪ ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಕಡೆಗಿಂತ ಹಿಂದೆ ಇನ್ನೊಂದು ಸ್ವಲ್ಪ ಮನೆ ಹಿಂದೆ ನೋಡಿದ್ರೆ ಇನ್ನೂ ಚೆನ್ನಾಗಿದೆ. ತೋಟ ಮತ್ತು ಕೆರೆ ಇದೆ. ದೊಡ್ಡಮ್ಮ ಅವ್ರ ಮನೆ ಇನ್ನೊಂದು ಸ್ವಲ್ಪ ಒಂದು 1/4 ಕಿಲೋಮೀಟ್ರಷ್ಟು ದೂರದಲ್ಲಿ ಕೆರೆ ಇದೆ. ಒಂಥರ ಸಖತ್ತಾಗಿ ಇದೆ ಅವ್ರ ವ್ಯೂ ಅಂತೂ. ಬೆಳಗ್ಗೆ ಎದ್ದಿದ ತಕ್ಷಣ ಒಂಥರ ಮೂಡಂತೂ ರಿಫ್ರೆಶ್ ಆಗುತ್ತೆ, ಒಂಥರ ರೆಸಾರ್ಟ್ ಫೀಲ್ ಕೊಡುತ್ತೆ ಅವ್ರ ಮನೆಗೆ ಹೋದರೆ. ಯಾಕಂದರೆ ಫುಲ್ಲು ಗ್ರೀನರಿ, ಯಾವುದೇ ರೀತಿ ಸೌಂಡು ಏನೂ ಇಲ್ಲ, ಆರಾಮಾಗೆ ಎದ್ದು ಎಂಜಾಯ್ ಮಾಡ್ಬೋದು ನೇಚರ್ನ. ನಾನು 1-2 ನಿಮಿಷ ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಪಾಪು ಇನ್ನೂ ಮಲ್ಕೊಂಡಿದ್ಲು. ಮಾಮ ನಮ್ಮನ್ನ ಬಿಟ್ಬಿಟ್ಟು ಹೋದರು, ಅವ್ರಿಗೆ ಶಾಪ್ನ ಕ್ಲೋಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋದರು. ಬೆಳಗ್ಗೆ ಎದ್ದಿದ ತಕ್ಷಣ ಪಾಪು ಆಡಬೇಕಂತಾಳೆ. ಮತ್ತೆ ಅದ್ರಲ್ಲಿ ಕೂರಿಸ್ಬಿಟ್ಟು ಒಂದು 2 ಮಿನಿಟ್ಸು ಆಟ ಆಡಿಸ್ದೆ. ಅವಳಿಗೇನೋ ಒಂಥರ ಖುಷಿ, ಏನೋ ಒಂದು ಹೊಸಾದು ನೋಡಿದ್ರೆ ಏನೋ ಒಂಥರ ಮಕ್ಕಳಿಗೆಲ್ಲ ಖುಷಿ, ಆದರೆ ಅವ್ರಿಗೆ ತೊಗೊಬಂದು ಕೊಟ್ಟರೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ನೇ ಇರಲ್ಲ. ಆಮೇಲೆ ಅವಳು ಸ್ವಲ್ಪ ಎಲ್ಲ ಆಟ ಆಡಿಸ್ಬಿಟ್ಟು ನಾನು ನೀಟಾಗಿ ತಲೆ ಎಲ್ಲ ಸರಿ ಮಾಡಿಕೊಂಡು ಕೆಳಗೆ ಹೋದೆ. ನಾನು ಕೆಳಗೆ ಹೋಗೋಷ್ಟರಲ್ಲಿ ಇವತ್ತು ಬಂದು ವೆಡ್ನೆಸ್ಡೇ ಆಗಿತ್ತು. ಅದಕ್ಕೋಸ್ಕರ ನಾನು ಹೋಗೋಷ್ಟರಲ್ಲಿ ಮಟನ್ದು ಬೋಟಿ ಮತ್ತು ಲಿವರು ಅದೆಲ್ಲ ತೊಗೊಬಂದಿದ್ರು. ಅಣ್ಣ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಹೇಳ್ತಿದ್ದೆ ವೀಡಿಯೋ ಮಾಡ್ಕೋತೀನಿ ಅಂತ. ಅಣ್ಣ ಹೇಳ್ತಿದ್ರು ಸಪ್ರೇಟಾಗಿ ಒಂದು ವೀಡಿಯೋನೇ ಮಾಡು, ಯಾವ ರೀತಿ ಕ್ಲೀನ್ ಮಾಡೋದು ಏನು ಅಂತ. ಆ್ಯಕ್ಚುಲಿ ನಾನು ಅದನ್ನು ತೊಗೊಬಂದಾಗೆಲ್ಲ ಅಂದರೆ ತೊಗೊಬಂದಿದ ತಕ್ಷಣ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ರೆ ಒಂದು ವೀಡಿಯೋನೇ ಮಾಡ್ಬೋದಿತ್ತೇನೋ, ಆದರೆ ನಾನು ಮಾಡ್ಕೊಂಡಿಲ್ಲ. ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದಕ್ಕೆ ಕೂಡ ಅಷ್ಟೇ, ಅದಕ್ಕೆ ಕ್ಲೀನ್ ಮಾಡ್ತಾರಂತೆ. ಆಲ್ಮೋಸ್ಟ್ ಹುಡುಗಿರು ಕ್ಲೀನ್ ಮಾಡೋದು ನಾನು ನೋಡಿಲ್ಲ.
ಹುಡುಗರೇ ಇದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ, ಹುಡುಗಿರು ಅಡುಗೆ ಮಾಡ್ತಾರೆ. ಆದರೆ ಇಲ್ಲಿ ಡಿಫ್ರೆಂಟು, ನಮ್ಮ ಅತ್ತಿಗೆನೂ ಕ್ಲೀನ್ ಮಾಡ್ತಾಯಿದ್ರು ಬೋಟಿ ಎಲ್ಲ. ಆದರೆ ಆ್ಯಕ್ಚುಲಾಗಿ ನನ್ನ ಬೋಟಿ ಅಂದರೆ ತುಂಬ ಇಷ್ಟ ಮಟನಲ್ಲಿ. ಫಸ್ಟೆಲ್ಲ ಇಷ್ಟಪಡ್ತಾ ಇರಲಿಲ್ಲ, ಮದುವೆ ಆದಮೇಲೆ ಅದೇನೋ ಗೊತ್ತಿಲ್ಲ ತುಂಬ ಇಷ್ಟ ಆಗಿಬಿಡ್ತು. ಆಮೇಲೆ ಪಾಪು ಕೂಡ ಅಲ್ಲೇ ನಿಂತಿದ್ಲು, ಏನೋ ಒಂಥರ ಕ್ಯೂರಿಯಾಸಿಟಿ ಅವ್ರಿಗೂ, ಏನೋ ನೋಡ್ತಾ ಇದ್ರು. ಅಣ್ಣ ಎಲ್ಲ ಕ್ಲೀನ್ ಮಾಡಿ ಬೇಗ ಬೇಗ ಎಲ್ಲ ಕೊಡ್ತಾಯಿದ್ದ. ಇಬ್ಬರು ಪಾಪು ಒಬ್ಬಳೇ ಇದ್ದರೆ ಹೆಂಗೋ ಮಾತು ಕೇಳ್ತಾಳೆ, ಇಬ್ಬರಿದ್ರೆ ಮಕ್ಳು ಯಾರ ಮಾತು ಕೇಳಲ್ಲ. ಅವನು ಅಷ್ಟೇ, ನಾನು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಇದ್ದರು. ಅಣ್ಣ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು, ನನಗೂ ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಕ್ಲೀನ್ ಮಾಡೋದು ಅಂತ. ಆ್ಯಕ್ಚುಲಾಗಿ ನಂಗೆ ಅದನ್ನು ಕ್ಲೀನ್ ಮಾಡಬೇಕಂದ್ರೆ ಆಗೋಲ್ಲ, ಯಾಕಂದರೆ ಅದನ್ನು ಕ್ಲೀನ್ ಮಾಡಿಬಿಟ್ರೆ ನಮ್ಮ ಕೈಯಲ್ಲಿ ತಿನ್ನೋಕ್ಕಾಗಲ್ಲ. ಯಾಕಂದರೆ ತುಂಬ ಒಂಥರ ಹಿಂಗೆ ಹಂಗೆ ಹೆಂಗೋ ಇರುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋಕ್ಕಾಗಲ್ಲ. ಹಾಗೆ ಲಂಗ್ಸ್ ಕೂಡ ಇತ್ತು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅದ್ರಲ್ಲಿ ಫುಲ್ಲು ನೀರು ತುಂಬಿ ಅದೇನೇನೋ ಮಾಡಿಬಿಡ್ತಾರೆ. ಆ್ಯಕ್ಚುಲಾಗಿ ಹಂಗೆಲ್ಲ ಮಾಡಬಾರ್ದಂತೆ, ನೀಟಾಗಿ ಕ್ಲೀನ್ ಮಾಡಬೇಕಷ್ಟೇ. ಅದರಲ್ಲಿ ನೀರು ತುಂಬಿ ಅದನ್ನು ದಪ್ಪ ಮಾಡೋದು ಅದೆಲ್ಲ ಮಾಡಬಾರ್ದಂತೆ, ಲಿವರ್ಸ್ನೆಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ದೊಡ್ಡಮ್ಮ ಬಿರಿಯಾನಿ ಕೂಡ ರೆಡಿ ಮಾಡಿಬಿಟ್ಟಿದ್ರು. ಮಟನ್ ಬಿರಿಯಾನಿ ಮಾಡಿದರು. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಕುಕ್ಕರಲ್ಲಿ ಏನೂ ಮಾಡಿರಲಿಲ್ಲ, ದಮ್ ಕಟ್ಟಿನೇ ಮಾಡಿದ್ದು. ಹೆಂಗಿತ್ತು ಅಂದರೆ ರೆಸಿಪಿ ಅಂತೂ ಅಲ್ಟಿಮೇಟಾಗಿತ್ತು. ಆದರೆ ಅವ್ರ ರೆಸಿಪಿನೇ ಬೇರೆ, ನಮ್ಮ ರೆಸಿಪಿನೇ ಬೇರೆ. ದೊಡ್ಡಮ್ಮ ಮಾಡಿದ ಒಂಥರ ಸ್ಪೈಸಿಯಾಗಿ ಸಕ್ಕತ್ತಾಗಿತ್ತು. ದಮ್ಮೆಲ್ಲ ಕಟ್ಟಿ ಇಟ್ಬಿಟ್ಟಿದ್ರು. ಆದರೂ ಈ ಬಿರಿಯಾನಿ ಮಾಡಬೇಕಾದ್ರೆ ಹೊಟ್ಟೆ ಹಸಿವಂತೂ ತಡ್ಕೊಳಕ್ಕಾಗಲ್ಲ, ಯಾಕೆ ಅಂತಲೇ ಗೊತ್ತಿಲ್ಲ. ಬೇಗ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗೆ ಬಿರಿಯಾನಿ ಎಲ್ಲ ರೆಡಿಯಾಗಿತ್ತು. ಬಿಸಿ ಬಿಸಿ ಬಿರಿಯಾನಿ ಹಾಕ್ಕೊಂಡು ಟೇಸ್ಟ್ ಮಾಡೋದೆ. ದೊಡ್ಡಮ್ಮ ಎಲ್ಲರಿಗೂ ಬಡಿಸ್ಕೊಡ್ತಾಯಿದ್ರು, ನನಗೂ ಬೇಗ ಬೇಗ ಬಡಿಸ್ಕೊಟ್ರು. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಿ. ರೆಸ್ಟ್ ಮಾಡೋಷ್ಟರಲ್ಲಿ ಅಡುಗೆನೂ ಕೂಡ ಪ್ರಿಪೇರ್ ಮಾಡಿಬಿಟ್ಟಿದ್ರು. ಆಫ್ಟರ್ನೂನ್ ಲಂಚ್ಗೆ ಅಡುಗೆ ಕೂಡ ತಿಂತಾಯಿದ್ದೀವಿ. ಇವಾಗ ಅಡುಗೆ ಬಂದುಬಿಟ್ಟು ಬೋಟಿ ಫ್ರೈ ಮತ್ತು ಮಟನ್ ಸಾಂಬಾರು ಮಾಡಿದ್ರು. ಓಕೆ ಗೈಸ್, ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಅವತ್ತು ಹೊರಡ್ತಾ ಇದ್ವಿ. 2 days ಇದ್ವಿ, ಮುಗಿದ್ವಿ ಎಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಬಿಡಬೇಕಾಗಿತ್ತು. ತುಂಬ ಬೇಜಾರಾಗ್ತಿತ್ತು, ಆದರೂ ಏನು ಮಾಡೋಕ್ಕಾಗಲ್ಲ, ಈ ಕಡೆ ಕೆಲಸಗಳಿರೋ ಕಾರಣ ಬರಲೇಬೇಕು. ಅದಕ್ಕೋಸ್ಕರ ದೊಡ್ಡಮ್ಮ ಅರಿಶಿನ ಕುಂಕುಮ ಎಲ್ಲ ಕೊಡ್ತೀನಿ ಕೂತ್ಕೊ ಅಂತ ಹೇಳಿದ್ರು. ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು, ತಗೊಂಡು ಬಿಟ್ವಿ. ಪಾಪುಗೂ ಕೂಡ ಅಷ್ಟೇ, ತುಂಬ ಅವಳು ಒಂಥರ ಸಪ್ಪಗೆ ಆಗ್ಬಿಟ್ಟಿದ್ದಾಳೆ. ಮನೆಗೆ ಇವಾಗ ಕರ್ಕೊಬಂದಿದ್ವಲ್ಲ, ಏನೋ ಒಂಥರ ಅವಳಿಗೆ ಲೋನ್ಲಿ ಫೀಲು. ಒಂದು ಜೊತೆ ಇದ್ದು ಬಾಬು ಜೊತೆ ಇದ್ದು ಅವಳೊಬ್ಬಳೇ ಇರೋಕ್ಕೆ ಲೋನ್ಲಿ ಫೀಲು. ಏನೋ ಒಂಥರ ಸಪ್ಪಗಿರ್ತಾಳೆ. ಒಂದು 2 days ಆಮೇಲೆ ಆರಾಮಾಗ್ತಾಳೆ ಅಂತ ಸುಮ್ಮನೆ ಇದ್ದೀವಿ. ಸ್ವಲ್ಪ ಚಿಟ್ಚಾಟ್ ಮಾಡಿಕೊಂಡು ಬಿಟ್ವಿ. ನಾವು ಕೂಡ ಅಷ್ಟೇ, ನಮ್ಮ ಮನೇಲಿ ಯಾರ ಮನೇಲಿ ಹೋದ್ರೂ ಅರಿಶಿನ ಕುಂಕುಮ ಕೊಡ್ತಾರೆ. ಅರಿಶಿನ ಕುಂಕುಮ ತೊಗೊಂಡೆ ನಾವು ಹೊರಗಡೆ ಬರೋದು. ಆ್ಯಕ್ಚುಲಿ ಅಲ್ಲಿ ಬಿಡೋಷ್ಟರಲ್ಲಿ ಒಂದು 7:30, 8 ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಒಂದು 5 o'clock ಒಂದು 6 o'clock ಬಿಟ್ಬಿಡೋಣ ಅಂದ್ಕೊಂಡ್ವಿ. ಯಾಕಂದರೆ ಟ್ರಾಫಿಕ್ ಇರುತ್ತೆ ತುಂಬಾ ಅಲ್ಲಿಂದ ಬರಬೇಕಾದ್ರೆ. ಆಮೇಲೆ ತುಂಬ ಟೈಮ್ ತೊಗೊಳುತ್ತೆ, 1 3 hours ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬಿಡಬೇಕು ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾವು ರೆಡಿಯಾಗಿ ಎಲ್ಲ ಮುಗಿಯೋಷ್ಟರಲ್ಲಿ 7:30, 7:45 ಏನೋ ಆಗ್ಬಿಟ್ಟಿತ್ತು. ಅಲ್ಲಿಂದ ಬಿಟ್ಟ ಮೇಲೂ ಏನಷ್ಟು ಟ್ರಾಫಿಕ್ ಕಾಣಿಸ್ತಾ ಇರಲಿಲ್ಲ, ನಾರ್ಮಲಾಗೇ ಇತ್ತು. ಅದಕ್ಕೋಸ್ಕರ ಬೇಗನೆ ರೀಚ್ ಆದ್ವಿ. ಆಮೇಲೆ ದೊಡ್ಡಮ್ಮ ಕಾಯಿ ಮತ್ತು ಬ್ಲೌಸ್ ಪೀಸ್ ಎಲ್ಲ ತೊಗೊಬಂದರು. ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು ಹೂವು ಎಲ್ಲ ಮುಟ್ಕೊಂಡು ನಾನು ತಗೊಂಡು ಅಲ್ಲಿಂದ ಹೊರಟ್ವಿ. ತುಂಬಾ ಒಂಥರ ಬೇಜಾರಾಗ್ತಾಯಿತ್ತು, ತುಂಬ ಸರಿ ಹೇಳ್ತಾಯಿದ್ದೀನಿ. ಯಾಕಂದರೆ ಒಂಥರ ಎಕ್ಸ್ಪೀರಿಯೆನ್ಸ್ ಬೇರೆಯೇ ಇರುತ್ತೆ ಅಲ್ಲಿ ಹೋದ್ಮೇಲೆ. ಆದರೂ ನಮ್ಮ ಮನೆಗೆ ನಾವು ಬರಲೇಬೇಕು ಏನೇ ಆದರೂ ಎಂಜಾಯ್ ಮಾತ್ರ ಮಾಡಿದ್ವಿ. ಸಕ್ಕತ್ತಾಗಿತ್ತು, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಅಲ್ಲಿ ವೀಡಿಯೋಸ್ ಮಾಡೋಕ್ಕಂತೂ ಇನ್ನೂ ಸಪೋರ್ಟ್ ಮಾಡ್ತಾರೆ. ನಮ್ಮ ದೊಡ್ಡಮ್ಮ, ದೊಡ್ಡಪ್ಪ, ಅಣ್ಣ, ಅತ್ತಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮಾಡ್ಕೊ ಎಲ್ಲ ಕ್ಲಿಪ್ಪಿಂಗ್ಸ್ ತಗೋ, ಅಲ್ಲಿ ಕ್ಲಿಪ್ಪಿಂಗ್ಸ್ ತಗೋ, ಇಲ್ಲಿ ಕ್ಲಿಪ್ಪಿಂಗ್ಸ್ ತಗೋ. ಆ್ಯಕ್ಚುಲಾಗಿ ತೋಟಕ್ಕೆಲ್ಲ ಹೋಗಬೇಕು ಅಂತ ಅಂದ್ಕೊಂಡ್ವಿ. ತೋಟಕ್ಕೆ ಹೋಗೋವಾಗ ನನಗೆ ದೊಡ್ಡಪ್ಪ ಹೋಗುವಾಗ ಗೊತ್ತಾಗಲಿಲ್ಲ, ಅಣ್ಣ ವರ್ಕಲ್ಲಿದ್ದ. ಮತ್ತು ಏನಾದರೂ ಸಂಡೇ ಏನಾದರೂ ನಾವಲ್ಲೇ ಸಂಡೇ ಸ್ಯಾಟರ್ಡೆ ಹಂಗೇನಾದರೂ ಇದ್ದರೆ ಅಣ್ಣನೂ ಹೋಗ್ತಾರೆ, ಅವಾಗ ನಾವು ಹೋಗ್ಬೋದು. ಅಂದರೆ ದೊಡ್ಡಪ್ಪ ಹೋಗೋ ಟೈಮಿಂಗ್ಸ್ ನಮಗೆ ಗೊತ್ತಿರಲ್ಲ. ದೊಡ್ಡಪ್ಪ ಹೋಗ್ಬಿಟ್ಟು ಬಂದುಬಿಟ್ರು. ಆಮೇಲೆ ಹೇಳ್ತಿದ್ರು ಮಾಡ್ಕೊಳ್ಳೋದಲ್ವೇನೋ ನಾನು ಕರ್ಕೊಂಡು ಹೋಗ್ತಿದ್ದೆ ಅಂತ. ಸರಿ ಬಿಡಿ ದೊಡ್ಡಪ್ಪ, ನೆಕ್ಸ್ಟ್ ಟೈಮ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಓಕೆ ಗೈಸ್, ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಕೀಪ್ ಸಪೋರ್ಟಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ, ಶೇರ್ ಕೂಡ ಮಾಡಿ. ಲವ್ ಯು ಆಲ್.